ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು KS ಎಕ್ಸಾಮ್ಗೆ ಸಂಬಂಧಿಸಿದ ಒಂದು ಪ್ರಮುಖ ಪ್ರಶ್ನೆಯನ್ನು ಚರ್ಚೆ ಮಾಡೋಣ. ಕರಡು ರಾಷ್ಟ್ರೀಯ ವಿದ್ಯುತ್ ನೀತಿ 2021ರ ಪ್ರಮುಖ ಗುರಿ ಯಾವುವು ಅಥವಾ ಹೀಗೂ ಕೇಳಬಹುದು. ಒನ್ ನೇಷನ್ ಒನ್ ಗ್ರಿಡ್ ಒನ್ ಫ್ರೀಕ್ವೆನ್ಸಿ ತತ್ವವನ್ನು ಯಾವ ನೀತಿಯಲ್ಲಿ ಪ್ರಸ್ತಾಪಿಸಲಾಗಿದೆ? ಅಥವಾ KS ಎಕ್ಸಾಮ್ನಲ್ಲಿ ಈ ರೀತಿಯಾಗಿಯೂ ಕೇಳಬಹುದು. 450 ಗಿಗಾವ್ಯಾಟ್ ರಿನ್ಯೂವೇಬಲ್ ಟಾರ್ಗೆಟ್ 2030 ರೊಳಗೆ ಸಾಧಿಸಲು ಯಾವ ನೀತಿಯನ್ನು ಅನುಸರಿಸಲಾಗುತ್ತದೆ? ಈ ರೀತಿ KS ಎಕ್ಸಾಮ್ಗೆ ಕ್ವಶನ್ ಕೇಳಬಹುದು. ಇವತ್ತು ಇದರ ಉತ್ತರವನ್ನು ನೋಡಿಕೊಳ್ಳೋಣ. ಭಾರತದಲ್ಲಿ ಮೂಲ ರಾಷ್ಟ್ರೀಯ ವಿದ್ಯುತ್ ನೀತಿ 2005ರಲ್ಲಿ ಜಾರಿಯಾಗಿತ್ತು. ನಂತರ ಅವಶ್ಯಕತೆಗಳನ್ನು ಗಮನಿಸಿ ಕರಡು ರಾಷ್ಟ್ರೀಯ ವಿದ್ಯುತ್ ನೀತಿ 2021 ಅಂದರೆ ಡ್ರಾಫ್ಟ್ ನ್ಯಾಷನಲ್ ಎಲೆಕ್ಟ್ರಿಸಿಟಿ ಪಾಲಿಸಿ NEP 2021 ಹೊರಬಂದಿತ್ತು. ಈ ಕರಡು ನೀತಿ 2040ರವರೆಗೆ ಶಕ್ತಿಯ ಅವಶ್ಯಕತೆ, ಹಸಿರು ಶಕ್ತಿ, ವಿದ್ಯುತ್ ವಿತರಣೆ ಸುಧಾರಣೆ, ದೀರ್ಘಾವಧಿ ದೃಷ್ಟಿಕೋನ ನೀಡುತ್ತದೆ. ರಾಷ್ಟ್ರೀಯ ವಿದ್ಯುತ್ ನೀತಿ ನ್ಯಾಷನಲ್ ಎಲೆಕ್ಟ್ರಿಸಿಟಿ ಪಾಲಿಸಿ ಭಾರತ ಸರ್ಕಾರವು ವಿದ್ಯುತ್ ಕ್ಷೇತ್ರದ ಅಭಿವೃದ್ಧಿ, ಹೂಡಿಕೆ, ವಿತರಣಾ ವ್ಯವಸ್ಥೆ, ಶಕ್ತಿ ಸಂರಕ್ಷಣೆ ಮತ್ತು ನವೀಕರಿಸಬಹುದಾದ ಶಕ್ತಿ ರಿನ್ಯೂವೇಬಲ್ ಎನರ್ಜಿ ಉತ್ತೇಜನಕ್ಕಾಗಿ ಪ್ರಕಟಿಸುವ ಒಂದು ಪ್ರಮುಖ ಮಾರ್ಗಸೂಚಿ ದಾಖಲೆ. ಕರಡು ರಾಷ್ಟ್ರೀಯ ವಿದ್ಯುತ್ ನೀತಿ 2021ರ ಮುಖ್ಯ ಅಂಶಗಳು. ಮೊದಲನೆಯದಾಗಿ ಯೂನಿವರ್ಸಲ್ ಎಲೆಕ್ಟ್ರಿಸಿಟಿ ಅಕ್ಸೆಸ್, ವಿಶ್ವವ್ಯಾಪಿ ವಿದ್ಯುತ್ ಲಭ್ಯತೆ, 100% ಮನೆಗಳಿಗೆ 24x7 ವಿದ್ಯುತ್ ಪೂರೈಕೆ ಗುರಿ. ಸಬ್ಕೋ ವಿದ್ಯುತ್ ಸಸ್ತಿ ವಿದ್ಯುತ್ ಎಂಬ ಮೂಲ ತತ್ವ. ಗ್ರಾಮೀಣ ರಾಷ್ಟ್ರೀಯ ವಿದ್ಯುತೀಕರಣ ಯೋಜನೆಗಳ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ್ ಜ್ಯೋತಿ ಯೋಜನೆ ಬಲಪಡಿಸುವುದು. ಎರಡನೆಯದಾಗಿ ನವೀಕರಿಸಬಹುದಾದ ಶಕ್ತಿ ರಿನ್ಯೂವೇಬಲ್ ಎನರ್ಜಿ ಇಂಟಿಗ್ರೇಷನ್. 2030ರವರೆಗೆ 450 ಗಿಗಾವ್ಯಾಟ್ನ ನವೀಕರಿಸಬಹುದಾದ ಶಕ್ತಿ ಗುರಿ. ಸೌರ, ಗಾಳಿ, ಜಲಶಕ್ತಿ, ಜೈವಶಕ್ತಿ, ಬಯೋಮಾಸ್ ಒಟ್ಟಾಗಿ ಶಕ್ತಿ ಮಿಶ್ರಣ ಎನರ್ಜಿ ಮಿಕ್ಸ್. ಶಕ್ತಿ ಮಿಶ್ರಣದಲ್ಲಿ 40% ಪಾಲು ನವೀಕರಿಸಬಹುದಾದ ಶಕ್ತಿ ಹೊಂದಿದೆ. ಹಸಿರು ಹೈಡ್ರೋಜನ್ ಗ್ರೀನ್ ಹೈಡ್ರೋಜನ್ ಬಳಕೆಗೆ ಉತ್ತೇಜನ. ಮೂರನೆಯದಾಗಿ ವಿದ್ಯುತ್ ಉತ್ಪಾದನೆ ಜನರೇಷನ್ ಪಾಲಿಸಿ. ಕಲ್ಲಿದ್ದಲು ಅವಲಂಬನೆ ಹಂತ ಹಂತವಾಗಿ ಕಡಿಮೆಗೊಳಿಸುವುದು. ಹಳೆಯ ಥರ್ಮಲ್ ಪವರ್ ಪ್ಲಾಂಟ್ಗಳನ್ನು ನಿವೃತ್ತಗೊಳಿಸುವುದು. ಪರಿಸರ ಸ್ನೇಹಿ ಸೂಪರ್ ಕ್ರಿಟಿಕಲ್ ಮತ್ತು ಅಲ್ಟ್ರಾ ಸೂಪರ್ ಕ್ರಿಟಿಕಲ್ ತಂತ್ರದ ಬಳಕೆ. ನಾಲ್ಕನೆಯದಾಗಿ ಪ್ರಸರಣ ಮತ್ತು ವಿತರಣೆ ಟ್ರಾನ್ಸ್ಮಿಷನ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ ರಿಫಾರ್ಮ್ಸ್. ಒಂದೇ ರಾಷ್ಟ್ರ ಒಂದು ಗ್ರಿಡ್ ಒಂದು ಆವರಣ ಒನ್ ನೇಷನ್ ಒನ್ ಗ್ರಿಡ್ ಒನ್ ಫ್ರೀಕ್ವೆನ್ಸಿ. ವಿದ್ಯುತ್ ವಿತರಣಾ ಸಂಸ್ಥೆಗಳ ಡಿಸ್ಕಾಮ್ಸ್ ಆರ್ಥಿಕ ಪುನರುಜ್ಜೀವನ ಫೈನಾನ್ಸಿಯಲ್ ರೀಸ್ಟ್ರಕ್ಚರಿಂಗ್. ಸ್ಮಾರ್ಟ್ ಮೀಟರ್ಗಳು ಮತ್ತು ಡಿಜಿಟಲೀಕೃತ ವಿದ್ಯುತ್ ಬಿಲ್ ವ್ಯವಸ್ಥೆ. ಶಕ್ತಿ ಸಂರಕ್ಷಣೆ ಎನರ್ಜಿ ಎಫಿಷಿಯನ್ಸಿ. ಎನರ್ಜಿ ಎಫಿಷಿಯನ್ಸಿ ಮಿಷನ್ ಮೂಲಕ ಕೈಗಾರಿಕೆ, ವಸತಿ, ಗೃಹ ಕ್ಷೇತ್ರಗಳಲ್ಲಿ ಶಕ್ತಿ ಉಳಿತಾಯ. ವಿದ್ಯುತ್ ನಷ್ಟ AT&C ಲಾಸಸ್ 15%ಗಿಂತ ಕಡಿಮೆ ಮಾಡುವ ಗುರಿ. ಆರನೆಯದಾಗಿ ಪರಿಸರ ಮತ್ತು ಹವಾಮಾನ ಬದಲಾವಣೆ ಎನ್ವಿರಾನ್ಮೆಂಟ್ ಆ್ಯಂಡ್ ಕ್ಲೈಮೇಟ್ ಕಮಿಟ್ಮೆಂಟ್. ಪ್ಯಾರಿಸ್ ಒಪ್ಪಂದ ಪ್ಯಾರಿಸ್ ಅಗ್ರಿಮೆಂಟ್ 2015 ಗುರಿಗಳ ಅನುಸರಣೆ. ಕಾರ್ಬನ್ ಇಂಟೆನ್ಸಿಟಿ
ಕಡಿಮೆಗೊಳಿಸುವ ನೀತಿ. ವಿದ್ಯುತ್ ವಾಹನ EV ಚಾರ್ಜಿಂಗ್ ಮೂಲಸೌಕರ್ಯ ಅಭಿವೃದ್ಧಿ. 7ನೇದಾಗಿ ಸ್ಪರ್ಧಾತ್ಮಕ ಮಾರುಕಟ್ಟೆ. ಕಾಂಪಿಟೇಟಿವ್ ಎಲೆಕ್ಟ್ರಿಸಿಟಿ ಮಾರ್ಕೆಟ್. ಪವರ್ ಎಕ್ಸ್ಚೇಂಜ್ಗಳ ಮೂಲಕ ಪಾರದರ್ಶಕ ವಿದ್ಯುತ್ ಖರೀದಿ, ಮಾರಾಟ. ಓಪನ್ ಆಕ್ಸೆಸ್ ಪಾಲಿಸಿ ಮೂಲಕ ಗ್ರಾಹಕರಿಗೆ ಆಯ್ಕೆಯ ಹಕ್ಕು. ಖಾಸಗಿ ಹೂಡಿಕೆ ಆಕರ್ಷಣೆ. 8ನೇದಾಗಿ ಸಾಮಾಜಿಕ ನ್ಯಾಯ. ಸೋಷಿಯಲ್ ಇಕ್ವಿಟಿ ಇನ್ ಪವರ್ ಸೆಕ್ಟರ್. ದುರ್ಬಲ ವರ್ಗಗಳಿಗೆ ಸಬ್ಸಿಡೈಸ್ಡ್ ಟ್ಯಾರಿಫ್. ಕೃಷಿಗೆ ಕಡಿಮೆ ದರದ ವಿದ್ಯುತ್. ನಗರ ಗ್ರಾಮೀಣ ಅಸಮತೋಲನ ಕಡಿಮೆ ಮಾಡುವ ಗುರಿ. 9ನೇದಾಗಿ ತಂತ್ರಜ್ಞಾನ ನವೀಕರಣ. ಟೆಕ್ನಾಲಜಿ ಅಪ್ಗ್ರೇಡೇಷನ್. ಸ್ಮಾರ್ಟ್ ಗ್ರಿಡ್ ಜಾರಿ. ಸ್ಮಾರ್ಟ್ ಮೀಟರ್, ಪ್ರಿಪೇಯ್ಡ್ ಮೀಟರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ IoT ಬಳಕೆ. ಗ್ರಿಡ್ ಸೈಬರ್ ಸೆಕ್ಯುರಿಟಿ ಬಲಪಡಿಸುವುದು. ಆರ್ಥಿಕತೆ ಮತ್ತು ಉದ್ಯಮ ಅಭಿವೃದ್ಧಿ. ವಿದ್ಯುತ್ ನೀತಿ GDP ವೃದ್ಧಿಗೆ ನೇರ ಪ್ರಭಾವ ಬೀರುತ್ತದೆ.